ಸುಬ್ಲಕ್ಷ್ಮಿ ಅವರಲ್ಲಿ? ಮೇಡಮ್ ನಾನು ಇಲ್ಲಿವ್ನಿ. ಕೂತ್ಕೊಳ್ಳಿ. ಹಾ, ಇವ್ರ್ಯಾರು? ಇವ್ರ್ಯಾಕೆ ಇಲ್ಲಿದ್ದಾರೆ? ಶಿ ಇಸ್ ಮೈ ಸೆಕ್ರೆಟರಿ. ಯಾರಾದ್ರೇನು? ಆಚೆ ಕಳಿಸಿ. ಸಾರಿ ಮೇಡಮ್, ಅವ್ರು ನನ್ನ ಪಿ ಎ. ನಾನು ಎಲ್ಲಿರ್ತೀನೋ ಅವರು ಅಲ್ಲೇ ಇರ್ತಾರೆ. ಅವ್ರ ವಿಷಯ ಬಿಡಿ, ಪ್ರೊಸೀಜರ್ ಏನಿದೆಯೋ ಅದನ್ನ ಹೇಳಿ, ಅದನ್ನ ಬೇಗ ಮುಗಿಸ್ಕೊಡೋಣ. ವಿ ನೀಡ್ ಟು ಗೋ ಪ್ಲೀಸ್. ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ಗುರುಮೂರ್ತಿ, ಇದು ನಿಮ್ಮ ಆಫೀಸನು ಮನೇನೂ ಅಲ್ಲ. ಇಟ್ಸ್ ಎ ಗವರ್ಮೆಂಟ್ ಕೌನ್ಸೆಲಿಂಗ್ ರೂಮ್. ಇದು ಗಂಡ ಹೆಂಡತಿಗೆ ಸಂಬಂಧಪಟ್ಟ ವಿಷಯ. ಇಲ್ಲಿ ಮೂರನೇ ವ್ಯಕ್ತಿಗೆ ಅವಕಾಶ ಇಲ್ಲ. ಮತ್ ನೀವಿದ್ದೀರಾ? ಮುಚ್ಚಮ್ಮ ಬಾಯಿ. ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಪೊಲೀಸನ್ ಕರೆಸಿ ಆಚೆ ಹಾಕಿಸ್ತೇನೆ. ನೋಡಿ ಮಿಸ್ಟರ್ ಗುರುಮೂರ್ತಿ, ನೀವೀಗ ಇವ್ರನ್ನ ಆಚೆ ಕಳಿಸಿದ್ರೆ ಮಾತ್ರ ನಾವು ಮುಂದುವರ್ಸೋದಕ್ಕೆ ಸಾಧ್ಯ. ಅದರ್ವೈಸ್ ಯು ಮೇ ಆಲ್ಸೋ ಗೋ. ಇನ್ 6 months ಬಿಟ್ಟು ಬನ್ನಿ. ನೋ 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 ಮ್ಯಾಮ್, ಸಾರಿ. ಶನಾಯ, ಮ್ಯಾಮ್, ಈಗ ಅವ್ರು ಹೋಗೋಯ್ತಲ್ಲ, ಈಗ ಹೇಳಿ, ವಾಟ್ ಇಸ್ ದ ಪ್ರೊಸೀಜರ್? ಏನು ಮಾಡಬೇಕು, ಎಲ್ಲಿ ಸೈನ್ ಮಾಡ್ಬೇಕು ಹೇಳಿ. ಕೂಲ್ ಮಿಸ್ಟರ್ ಗುರುಮೂರ್ತಿ, ಕೂಲ್. ಯಾಕಿಷ್ಟು ಹತ್ರ ಮಾಡ್ತಿದ್ದೀರಾ? ನೀವು ಏನು ಬೇಕಾದ್ರೂ ಅನ್ಕೊಳ್ಳಿ, ನನಗೆ ಇವಳಿಂದ ಮುಕ್ತಿ ಸಿಕ್ಕರೆ ಸಾಕಾಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸುಬ್ಲಕ್ಷ್ಮಿ ಅವರೇ? ನನ್ನ ಅಭಿಪ್ರಾಯ ಏನೈತೆ ಮೇಡಮ್, ಅವರೇ ಕೇಳ್ತವ್ರಲ್ಲ ಮುಕ್ತಿ ಬೇಕು ಅಂತ, ಕೊಟ್ಬಿಡಿ. ಕೊಡಬೇಕಾಗಿರೋದು ಬರೀ ಡಿವೋರ್ಸ್ ಅಲ್ಲ ಮೇಡಮ್. ನಮ್ಮಿಬ್ಬರಿಗೆ ಹತ್ರವಂತ ಒಬ್ಬ ಮಗ ಇದ್ದಾನೆ, ನಂಗೆ ಅವನು ಬೇಕು. ಏನ್ರಿ ಆರ್ಡರ್ ಮಾಡ್ತಾ ಇದ್ದೀರಾ? ಆತರಕ್ಕೆ ಇಲ್ಲೇನೂ ನಡೆಯೋದಿಲ್ಲ. ಎಲ್ಲದಕ್ಕೂ ಪ್ರೊಸೀಜರ್ ಅಂತ ಒಂದಿದೆ, ಎಲ್ಲಾನು ಅದ್ರ ಪ್ರಕಾರನೇ ನಡಿಬೇಕು. ಯಾಕೋ ಫೋನ್ ರೀಚ್ ಆಗ್ತಿಲ್ವಾ? ಇಲ್ಲಮ್ಮ, ಫೋನ್ ರಿಂಗ್ ಆಗ್ತಿದೆ, ಆದ್ರೆ ಯಾಕೋ ಅವ್ರು ರಿಸೀವ್ ಮಾಡ್ತಿಲ್ಲ. ಅಲ್ಲ, ಅವಳು ಯಾವುದೋ ಮನೆಯಲ್ಲಿ ಇದ್ದಾಳೆ ಅಂತಿದ್ಯಲ್ಲ, ಅವಳ ನಂಬರ್ ಇಲ್ವಾ ನಿನ್ನ ಹತ್ರ? ಇದ್ರೆ ಫೋನ್ ಮಾಡಿ ಕೇಳು. ಹಾ, ಅದೇ ರಾಮಚಂದ್ರ ಅಂಕಲ್. ಹಾ, ಇದೆ ಅವ್ರ ನಂಬರ್ ನನ್ನ ಹತ್ರ. ಸರಿ, ಕಾಲ್ ಮಾಡು ಅವ್ರಿಗೆ.
ರಿಂಗ್ ಆಗ್ತಿದೆ, ರಿಸೀವ್ ಮಾಡಬಾರ್ದಾ? ಎಲ್ಲಿ ಹೋಗ್ತಾರಪ್ಪ ಇವರು? ಹಲೋ, ಹಲೋ ಆಂಟಿ, ನಾನು ಅರುಣ್ ಪ್ರಸಾದ್ ಮಾತಾಡ್ತಾ ಇದ್ದೀನಿ. ಅರುಣ್ ಫುಡ್ ಪ್ರಾಡಕ್ಟ್ಸ್ MD. ಓ ಅರುಣ್ ಅವರಾ? ಗೊತ್ತಾಯ್ತಪ್ಪ. ಏನು ವಿಷಯ? ಏನಿಲ್ಲ, ಸುಬ್ಲಕ್ಷ್ಮಿ ಅವರಿಲ್ವಾ? ಅವ್ರ ಫೋನಿಗೆ ತುಂಬ ಸಲ ಟ್ರೈ ಮಾಡ್ತಾ ಇದ್ದೀನಿ, ಅವ್ರು ರಿಸೀವೇ ಮಾಡ್ತಾ ಇಲ್ಲ. ಯಾಕಪ್ಪ, ಅವಳು ನಿಮಗೆ ವಿಷಯ ತಿಳಿಸ್ಲಿಲ್ವಾ? ಏನು ವಿಷಯ ಆಂಟಿ? ಇವತ್ತು ಅವಳು ಡಿವೋರ್ಸ್ ವಿಷಯವಾಗಿ ಕೋರ್ಟಿಗೆ ಹೋಗಿದ್ದಾಳೆ. ಅದೇನೋ ಕೌನ್ಸೆಲಿಂಗ್ ಸೆಷನ್ ಇದೆಯಂತೆ. ಕೋಟ ಅವ್ರ ಜೊತೆ ಯಾರು ಹೋಗಿದಾರ ಆಂಟಿ? ರೇವತಿ ಅವ್ರು ಏನಾರು ಹೋಗಿದಾರಾ? ಇಲ್ಲಪ್ಪ, ನಾವು ಬರ್ತೀವಿ ಅಂತ ಹೇಳಿದ್ರು ನನ್ನ ನೋವಲ್ಲಿ ನಾನು ಯಾರಿಗೂ ಪಾಲ್ ಕೊಡಲ್ಲ, ನಾನೊಬ್ಬಳೇ ಹೋಗ್ತೀನಿ ಅಂತ ಹೇಳಿ ಹೊರಟೋದ್ಲು. ಓಕೆ ಆಂಟಿ, ಥ್ಯಾಂಕ್ ಯು. ಒಳ್ಳೇದಪ್ಪ. ಅರುಣ್, ಏನಾಯ್ತು? ಸುಬ್ಲಕ್ಷ್ಮಿ ಎಲ್ಲಿ ಹೋಗಿದ್ದಾಳಂತೆ? ಅಮ್ಮ, ಅವರು ಕೋರ್ಟ್ಗೆ ಹೋಗಿದ್ದಾರಂತೆ. ಇವತ್ತು ಡಿವೋರ್ಸ್ ವಿಚಾರವಾಗಿ ಕೌನ್ಸಿಲಿಂಗ್ ಇದೆಯಂತೆ. ಎಲ್ಲರೂ ಕಷ್ಟದಲ್ಲೂ ಪಾಲು ತಗೊಳ್ಳೋ ಅವರು ತಮ್ಮ ಕಷ್ಟದಲ್ಲಿ ಮಾತ್ರ ಯಾರಿಗೂ ಪಾಲು ಕೊಡೋಕೆ ಇಷ್ಟಪಡಲ್ಲ. ಆದರೂ ಅರುಣ್, ಇಂಥ ಸಮಯದಲ್ಲಿ ನೀನು ಅವಳ ಜೊತೆ ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅವಳು ಒಬ್ಳ ಇದ್ರೆ ಎಷ್ಟು ನೋವು ಪಡ್ತಾಳೋ ಏನೋ. ಯಾವುದಕ್ಕೂ ನೀನು ಹೋಗಿ ನೋಡ್ಕೊಂಡು ಬರ್ತೀಯಾ? ಅಮ್ಮ, ಅವ್ರ ಪರ್ಸ್ನಲ್ ವಿಚಾರದಲ್ಲಿ ನಾನು ತಲೆ ಹಾಕೋದು ಯಾಕೋ ಚೆನ್ನಾಗಿ ಕಾಣಿಸ್ತಿಲ್ಲ. ಶೀಶನ್ ವಿಚಾರ ನಮ್ಮ ಪರ್ಸನಲ್ ಅಲ್ವೇನಪ್ಪ? ಯಾವತ್ತು ಅವಳು ನಮ್ಮ ಮಗುಗೆ ಪ್ರೀತಿ ತೋರಿಸಿದ್ಲು ಆವತ್ತೇ ಅವಳು ನಮ್ಮ ಮನೆಯವರಲ್ಲಿ ಒಬ್ಳಾದ್ಲು. ತಪ್ಪೇನಿಲ್ಲ ಕಣೋ, ನೀನು ಹೋಗು. ಈ ಕೋರ್ಟು ಗಿರ್ಟು ಎಲ್ಲ ಅವಳಿಗೆ ಗೊತ್ತಾಗುತ್ತೋ ಇಲ್ವೋ, ನೀನಿದ್ರೆ ಅವಳಿಗೆ ಸ್ವಲ್ಪ ಸಹಾಯ ಆಗುತ್ತೆ. ಹಾಗೆ ಬರ್ತಾ ಮಗು ಬ್ಲಡ್ ರಿಪೋರ್ಟು ತಗೊಂಡು ಬರಬಹುದು. ಸರಿನಮ್ಮ, ನಾನು ಹೋಗಿ ಬರ್ತೀನಿ. ಈಗೇನು ನನ್ನ ಮಗನ ನನ್ನ ಕೊಡ್ತಿರೋ ಇಲ್ವೋ? ಇನ್ನು ಡಿವೋರ್ಸೇ ಕನ್ಫರ್ಮ್ ಆಗಿಲ್ಲ, ಆಗ್ಲೇ ಮಗ ಮಗ ಅಂತ ಬಡ್ಕೊಳ್ತೀರಲ್ರಿ. ಮಗು ಏನು ಒಂದು ವಸ್ತುನ ಬೇಕು ಅಂದ ತಕ್ಷಣ ಕೊಟ್ಬಿಡಕ್ಕೆ? ಅದು ಒಂದು ಜೀವ, ಅದಕ್ಕೂ ಒಂದು ಮನಸ್ಸಿರುತ್ತೆ. ಮಕ್ಕಳು ಬೆಳಿಬೇಕಾಗಿರೋದು ತಂದೆ ತಾಯಿ ಇಬ್ಬರ ಆಶ್ರಯದಲ್ಲಿ, ಯಾರೋ ಒಬ್ಬರ ಹತ್ರ ಅಲ್ಲ. ನಾವೇ ಒಟ್ಟಿಗೆ ಇರೋಲ್ಲ ಅಂದಮೇಲೆ ಇಬ್ರು ಆಶೆ ಎಲ್ಲಿಂದ ಬರುತ್ತೆ? ಅವನಿಗೆ ನೆನಪು ಬರ್ದಿರೋ ಹಾಗೆ ನಾನು ಪ್ರೀತಿಯಿಂದ ನೋಡ್ಕೋತೀನಿ. ನೋಡಿ ಮೇಡಮ್, ಡಿವೋರ್ಸ್ ಕೊಡ್ತೀನಿ ಅಂದ್ ಮಾತ್ರಕ್ಕೆ ನಾನು ನನ್ನ ಮಗನೂ ಕೊಡ್ತೀನಿ ಅಂತಲ್ಲ. ನನ್ನ ಮಗನ್ ಹೆಂಗ್ ನೋಡ್ಕೋಬೇಕು ಅಂತ ನನಗೆ ಸಂದಾಗ ಗೊತ್ತೈತೆ. ನನ್ನ ಮಗ ನನಗ್ ಬೇಕು, ನಾನಿನ್ ಯಾರಿಗೂ ಕೊಡಕ್ಕಿಲ್ಲ. ನೀನ್ ಕೊಡಲ್ಲ ಅಂದ್ರೆ ಅದನ್ನ ಬಿಡೋರು ಯಾರು? ನೀವು ಕೊಡಕ್ಕಿಲ್ಲ ಅಂದ್ರೆ ನಾನು ಕೊಡಕ್ಕಾಗ್ತದ? ಸುಬ್ಲಕ್ಷ್ಮಿ, ಜಾಸ್ತಿ ಮಾತಾಡ್ಬೇಡ. ಇದನ್ನೇನ್ ತರಕಾರಿ ಮಾರ್ಕೆಟ್ ಅನ್ಕೊಂಡಿದ್ದೀರಾ? ನಿಮ್ಮಿಬ್ಬರನ್ನು ಇಲ್ಲಿ ಕರೆಸಿರೋ ಉದ್ದೇಶ ಡಿವೋರ್ಸ್ ಕೊಟ್ಟು ಕಳಿಸೋದಕ್ಕಲ್ಲ, ನಿಮ್ಮಿಬ್ಬರನ್ನು ಒಂದು ಮಾಡೋ ಪ್ರಯತ್ನ ಮಾಡೋಕ್ಕೆ. ವಾಟ್? ಒಂದ್ ಮಾಡಕ್ಕ? ನೆವರ್. ಅದೆಲ್ಲ ಆಗಿರೋ ಮಾತುಗಳು. ನಮ್ಮ ಸಂಬಂಧ ಯಾವತ್ತೋ ಕಿತ್ತೋಗಿದೆ, ಅದನ್ನ ಈಗ ಒಂದ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಒಂದ್ ಪಕ್ಷ ಇವಳು ಒಪ್ಪಿದ್ರು ನಾನು ಖಂಡಿತ ಒಪ್ಪಲ್ಲ. ಇದೇ ನಿಮ್ ಕಡೆ ತೀರ್ಮಾನನಾ? ಫುಲ್ ಅಂಡ್ ಫೈನಲ್ ಡಿಸಿಷನ್.
ನೋ ಕಾಂಪ್ರಮೈಸ್. ಈ ವಿಷಯದಲ್ಲಿ ನಾನೆಷ್ಟು ಕ್ಲಿಯರ್ ಆಗಿದ್ದೀನೋ ಅವಳು ಅಷ್ಟೇ ಕ್ಲಿಯರ್ ಆಗಿದ್ದಾಳೆ. ಬೇಕಿದ್ರೆ ಅವಳನ್ನ ಕೇಳಿ. ಏನು ಸುಬ್ಲಕ್ಷ್ಮಿ ಅವರೇ, ಇದಕ್ಕೆ ನೀವೇನು ಹೇಳ್ತೀರಾ? ನೀವು ಅಷ್ಟೇ ಕ್ಲಿಯರ್ ಆಗಿದ್ದೀರಾ? ಮೇಡಮ್, ಗಂಡ ಹೆಂಡತಿ ದೂರ ಆಗ್ಬೇಕು ಅಂತ ಅನ್ಕೊಂಡ್ಮೇಲೆ ತಾನೇ ಈ ಡಿವೋರ್ಸ್ ಚೀಟಿಗೆ ಸಹಿ ಹಾಕೋದು. ಇರಬಹುದು. ಕೆಲವೊಂದು ಸರಿ ನೀವು ತಗೊಳ್ಳೋ ನಿರ್ಧಾರಗಳಿಂದ ಈ ಮಟ್ಟಕ್ಕೆ ಬೆಳವಣಿಗೆ ಆಗಿರುತ್ತೆ. ಆ ಥರ ಗೀತ್ರ ಎಲ್ಲ ಏನೂ ಇಲ್ಲ ಮೇಡಮ್. ತುಂಬಾನೇ ಟೈಮ್ ತಕೊಂಡು ಈ ನಿರ್ಧಾರ ತಗೊಂಡಿದೀವಿ. ಆಮೇಲೆಯ ಈ ಡಿವೋರ್ಸ್ ಪೇಪರ್ಸ್ಗೆ ಸಹಿ ಹಾಕಿದ್ದು. ಸಂಬಂಧ ಮುರಿಲೇಬೇಕು ಅಂತ ನಿಂತಾದ್ಮೇಲೆ ನೀವ್ ಯಾಕೆ ಸುಮ್ಕೆ ವ್ಯರ್ಥ ಪ್ರಯತ್ನ ಮಾಡಿರಿ? ನಾವಿಬ್ರು ಬೇರೆ ಬೇರೆ ಆಗಕ್ಕೆ ಎಲ್ಲಿ ಸಹಿ ಹಾಕ್ಬೇಕು ಹೇಳಿ, ಆಗ್ತೀನಿ. ಮಿಸ್ಟರ್ ಗುರುಮೂರ್ತಿ, ನೀವು ಸ್ವಲ್ಪ ಹೊರಗಡೆ ಇರ್ತೀರಾ? ವಾಟ್? ನಾನು ಹೊರಗೋಗ್ಬೇಕಾ? ಯಾಕೆ? ಆಗ್ಲೇ ಇದು ಗಂಡ ಹೆಂಡತಿ ವಿಚಾರ, ಅವ್ರ ಮಾತ್ರ ಇರಬೇಕು ಅಂತ ನನ್ನ ಪಿ ಎನ್ ಆಚೆ ಕಳ್ಸಿದ್ರಿ. ಈಗ ನನ್ನ ಆಚೆ ಕಳ್ಸ್ತಾ ಇದ್ರಲ್ಲ, ಏನ್ ನಡೀತದೆ ಅಲ್ಲಿ? ನೋಡಿ, ಇದು ಕೌನ್ಸಿಲಿಂಗ್. ಇಲ್ಲಿ ನಾನು ಹೇಳಿದಾಗಷ್ಟೇ ನೀವು ಕೇಳಬೇಕು. ನಾವು ಕೇಳಿದಕ್ಕಷ್ಟೇ ಉತ್ತರ ಕೊಡಬೇಕು. ಸೊ ಪ್ಲೀಸ್. ವಾಟ್? ನಾನು ಹೊರಗೋಗ್ಬೇಕಾ? ಏನಾಯ್ತು? ಏನ್ ಕೇಳಿದ್ರು? ನೀನ್ ಹೇಳ್ದೆ ಡಿವೋರ್ಸ್ ಓಕೆ ಆಯ್ತಾ? ಇಟ್ಸ್ ಆಲ್ ಡನ್ ರೈಟ್? ನಾವ್ ಅನ್ಕೊಂಡಾಗ ಸ್ಟಾಪ್ ಇಟ್. ಡಿವೋರ್ಸ್ ಇಲ್ಲ, ಮಣ್ಣು ಇಲ್ಲ. ವಾಟ್? ಅವಳ ಜೊತೆ ನಾವು ಪರ್ಸನಲ್ ಮಾತಾಡ್ಬೇಕಂತೆ, ಅದಕ್ಕೆ ನನ್ನ ಆಚೆ ಕಳಿಸಿದ್ದಾರೆ. ಹೌದಾ? ಛೇ, ನೀನ್ ಆಚೆ ಬಂದಿದ್ದು ನೋಡಿ ನಾನು ಎಷ್ಟು ಖುಷಿಯಾಗಿದ್ದೆ ಗೊತ್ತಾ? ನಾನು ಒಳಗೆ ಹೋದಾಗ ಅಷ್ಟೇ ಖುಷಿಯಿಂದ ಇದ್ದೆ ಜಾನು. ಇವತ್ತೆಲ್ಲ ಮುಗ್ದೋಗುತ್ತೆ, ಇವತ್ತಿಂದ ನಾವು ಫ್ರೀ ಬರ್ಡ್ಸು ಹಾಗೆ ಹೇಗೆ. ಬಟ್ ಇದೆಲ್ಲ ಸದ್ಯಕ್ಕೆ ಆಗುವಂಥದ್ದಲ್ಲ. ಇಟ್ಸ್ ಗೋನ್ ಟೇಕ್ ಲಾಟ್ಸ್ ಆಫ್ ಟೈಮ್. ದಟ್ಸ್ ಓಕೆ ಗ್ಯಾರಿ. ನಿನ್ ಮನ್ಸಲ್ಲಿ ನಾನಿರೋವರೆಗೂ ಈ ಕೌನ್ಸಿಲರ್ ಅಲ್ಲ, ಬೇರೆ ಯಾರಿಂದನೂ ನಮ್ಮಿಬ್ರನ್ನ ದೂರ ಮಾಡಕ್ ಆಗೋದಿಲ್ಲ. ಹೌದು ಜಾನು, ನನ್ನ ಮನಸ್ಸಲ್ಲಿ ನೀನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಯೋರ್ ಮೈಂಡ್ ಆ್ಯಂಡ್ ಐಮ್ ಯೋರ್ಸ್. ಜಾನು, ಇದೆಲ್ಲ ಆದಷ್ಟು ಬೇಗ ಮುಂದೋದ್ರೆ ನಾನು ಹ್ಯಾಪಿಯಾಗಿರ್ಬೋದು. ಇಲ್ಲಿಗೂ ಬಂದು ಒಕ್ಕರ್ಸ್ಕೊಂಡ. ಒಟ್ನಲ್ಲಿ ನಿನ್ ಹೆಂಡತಿ ಎಲ್ಲಿದ್ರು ಬಿಡಲ್ಲ ಅನ್ಸುತ್ತೆ. 3 ಹೊತ್ತು ನಿನ್ ಹೆಂಡತಿ ಸುತ್ತನೇ ಸುತ್ತಾ ಇರ್ತಾನೆ. ಸುಬ್ಲಕ್ಷ್ಮಿ ಅವರು ಒಳಗಿದ್ದಾಳೆ, ಹೋಗಿ. ಥ್ಯಾಂಕ್ ಯು. ಹಲೋ ಮಿಸ್ಟರ್, ಎಲ್ಲ ಮುಗ್ತಾ ಇದ್ದೀರಾ? ಒಳಗೆ ಕೌನ್ಸಿಲಿಂಗ್ ನಡೀತಾ ಇದೆ. ಕಟ್ಕೊಂಡು ಗಂಡ ನಾನು, ನನ್ನೇ ಆಚಾರ್ಯ ಹೇಳಿದ್ದಾರೆ. ಇನ್ನು ಅರ್ಥ ಆಯ್ತಲ್ಲ ಹೇಳಿದ್ದು? ಈಗ ಹೇಳಿ ಸುಬ್ಲಕ್ಷ್ಮಿ ಅವರೇ, ನಿಮಗೆ
ಡಿವೋರ್ಸ್ ಯಾಕೆ ಬೇಕು? ಡಿವೋರ್ಸ್ ಬೇಕಾಗಿರೋದು ನನಗಲ್ಲ ಮೇಡಮ್, ಅವ್ರಿಗೆ, ನನ್ನ ಮಾವಂಗೆ. ಅಂದರೆ ನಿಮಗೂ ಬೇಡವಾ? ಮೇಡಮ್, ಮನೆಗೆ ಬೆಂಕಿ ಬಿದ್ದಾಗ ನಾವು ಆಚೆಗೆ ಬರಲಿಲ್ಲ ಅಂದರೆ ಒಳಗೆ ಸುಟ್ಟು ಬೂದಿ ಆಗೋಯ್ತೀವಿ. ಸಂಬಂಧಕ್ಕೆ ಬೆಂಕಿ ಬಿದ್ದಾಗಲೂ ಅಷ್ಟೇ ಅಲ್ವಾ ಮೇಡಮ್? ಮನೆ ಹತ್ತು ಹುರಿತಿದ್ರೆ ನೋಡ್ಕೊಂಡು ಸುಮ್ಮನೆ ಇರ್ತೀರಾ? ಬೆಂಕಿ ಹಾರಿಸೋ ಪ್ರಯತ್ನ ಮಾಡಲ್ವಾ? ಎಲ್ಲ ಪ್ರಯತ್ನ ಪಟ್ಟಾಯ್ತು ಮೇಡಮ್, ಆದರೆ ಅದು ಯಾಕೋ ಆರೋಗ್ಯ ಕಾಣಿಸ್ತಿಲ್ಲ. ಪ್ರಯತ್ನ ಪಡ್ತಿರೋದು ನೀವು ಮಾತ್ರನಾ ಇಲ್ಲ ಅವರುನಾ? ಅವ್ರಿಗೆ ಈಗ ನಾನು ಬೇಕಾಗಿಲ್ಲ ಮೇಡಮ್. ಆದ್ಮೇಲೆ ಅವ್ರು ಯಾಕೆ ಪ್ರಯತ್ನ ಪಟ್ಟಾರೆ ಹೇಳಿ? ತನ್ನ ಮನೆ ಹತ್ತಿ ಉರಿತಿದ್ರು ಆ ವ್ಯಕ್ತಿ ಸುಮ್ಮನಿದ್ದಾನೆ ಅಂದರೆ ಅವನಿಗೆ ಇನ್ನೊಂದು ಮನೆ ಆಸರೆ ಇದೆ ಅಂತಾಯ್ತು. ಆಮ್ ಐ ರೈಟ್? ಹಂಗೇನಿಲ್ಲ ಮೇಡಮ್, ನಮ್ಮಿಬ್ಬರಿಗೂ ಹೊಂದಾಣಿಕೆ ಇಲ್ಲ ಅಷ್ಟೇ. ಓಕೆ, ಈ ವಿಷಯ ನಿಮ್ಮ ಮನೆಗಳಲ್ಲಿ ಗೊತ್ತಾ? ಅಂದರೆ ನಿಮ್ಮ ಅಪ್ಪ ಅಮ್ಮನಿಗೆ, ಅವರಪ್ಪ ಅಮ್ಮನಿಗೆ? ನಂಗೆ ಅಪ್ಪ ಅಮ್ಮ ಇಲ್ಲ ಮೇಡಮ್. ಓಹ್, ಐ ಆಮ್ ಸಾರಿ. ನನಗೆಲ್ಲ ನಮ್ಮ ಅತ್ತೆ ಮಾವಯ್ಯನಯ್ಯ. ಅವ್ರಿಗಾದ್ರೂ ಈ ವಿಷಯ ಗೊತ್ತಿದೆಯಾ? ಇಲ್ಲ ಮೇಡಮ್, ಈ ವಿಷಯ ಅವ್ರಿಗೇನಾದ್ರೂ ಗೊತ್ತಾಗ್ಬಿಟ್ರೆ ಆ ಜೀವಗಳಿಗೆ ಇದನ್ನ ತಡ್ಕೊಳ್ಳೋ ಶಕ್ತಿ ಇಲ್ಲ. ಅದಕ್ಕೆ ಅವ್ರು ಇಲ್ಲಿಗೆ ಬಂದಾಗ್ಲೆಲ್ಲ ನಾವಿಬ್ರು ಒಟ್ಟಿಗಿರ್ತೀವಿ. ಅಂದರೆ ನಿಮ್ಮ ಅತ್ತೆ ಮಾವ ನಿಮ್ಮ ಜೊತೆ ಇಲ್ಲಿಲ್ವಾ? ಇಲ್ಲ ಮೇಡಮ್, ಅವರು ಹಳ್ಳಿಲಿರೋದು, ಆಗಾಗ ಬರ್ತಿರ್ತಾರೆ. ಅವ್ರು ಇಲ್ಲಿಗೆ ಬಂದು ಹಳ್ಳಿಗೆ ವಾಪಸ್ ಹೋಗೋ ತನಕ ನಾವಿಬ್ರು ಒಂದೇ ಮನೇಲಿದ್ದು ಗಂಡ ಹೆಂಡತಿ ಚೆನ್ನಾಗಿರೋ ಹಂಗೆ ನಾಟಕ ಆಡ್ತೀವಿ. ಅವ್ರು ಹೋದ್ಮೇಲೆ ಅವ್ರ ದಾರಿ ಅವ್ರಿಗೆ, ನನ್ನ ದಾರಿ ನನಗೆ. ಐಸಿ, ನಿಮ್ಮ ಅತ್ತೆ ಮಾವ ಕೊನೆ ಸರಿ ಬಂದಿದ್ಯಾವಾಗ? ಹೋದ ತಿಂಗಳು ಬಂದಿದ್ರು. ಒಂದು 15 ದಿನ ಇದ್ದು ಹಳ್ಳಿಗೆ ವಾಪಸ್ ಹೊರಟೋದ್ರು. ಓಕೆ, ಇಷ್ಟು ವರ್ಷ ಸಂಸಾರ ಮಾಡಿದ್ದೀರಾ, ಬೆಳೀತಿರೋ ಮಗ ಇದ್ದಾನೆ. ಅಂಥದ್ರಲ್ಲಿ ನೀವು ದೂರ ಆಗುವಂಥ ಪ್ರಾಬ್ಲಮ್ ಏನು ಬಂತು? ನಾನೇ ಅವ್ರಿಗೊಂದು ದೊಡ್ಡ ಸಮಸ್ಯೆ ಮೇಡಮ್. ಅವ್ರಿಗೆ ಈ ಪ್ಯಾಟೆ ಹುಡುಗಿರ್ತಾರ ಟಸ್ಸು ಪುಸ್ಸು ಅಂತ ಇಂಗ್ಲೀಷ್ ಮಾತಾಡಬೇಕು. ಆದ್ರೆ ನಂಗೆ ಅದೆಲ್ಲ ಬರಕ್ಕಿಲ್ಲ. ನಾನು ಹಳ್ಳಿ ಗುಗ್ಗು, ಅದಕ್ಕೆ ಅವ್ರಿಗೆ ನನ್ ಕಂಡ್ರೆ ಇಷ್ಟ ಇಲ್ಲ. ನೀವು ಹಳ್ಳಿ ಹುಡುಗಿ ಅಂತ ಅವ್ರಿಗೆ ಹೇಳ್ದೆ ಮೋಸ ಮಾಡಿ ಮದುವೆ ಆದ್ರಾ? ಇಲ್ಲ ಇಲ್ಲ, ಅವ್ರಿಗೂ ಗೊತ್ತಿತ್ತು. ಮೊದ್ಲು ಅವ್ರ ಅಪ್ಪ ಅವಂಗೋಸ್ಕರ ನನ್ನ ಸಹಿಸ್ಕತ್ತಿದ್ರು. ಆದ್ರೆ ಈಗೊಂದು 2 ವರ್ಷದಿಂದ ಈಚೆಗೆ ಅವ್ರ ತಾಳ್ಮೆನೂ ಮೀರೈತೆ. ಅದಕ್ಕೆ ಈಗ ಬುಡುಗಡೆ ಕೇಳ್ತವ್ರೆ. ಅವ್ರು ಸುಖವಾಗಿರ್ತಾರೆ ಅನ್ನೋದಾದ್ರೆ ಕೊಟ್ಬಿಡಿ ಮೇಡಮ್.